ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಕನ್ನಡದ ಸಾಂಗ್ನದ್ದೇ ಫೀವರು. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಮನೆಯೊಳಗೂ ಕೇಳಿಸ್ತಾ ಇದೆ. ಅದು ಯಾವ ಸಾಂಗ್ ಅಂತಂದರೆ ಮತ್ತಿನ್ಯಾವುದು ಅಲ್ಲ, ದ್ವಾಪರ ಹಾಡು. ಅಫ್ಕೋರ್ಸ್ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ನಂಬರ್ 1 ಆ ಸಾಂಗು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗೀತ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು. ನಾನು ಯಾಕೆ ಇವ್ರನ್ನೇ ಮಾತನಾಡ್ಸೋದಕ್ಕೆ ಬಂದಿದ್ದೀನಿ ಅಂತಲೂ ಒಂದು ಕಾರಣ ಇದೆ. ಒಂದು ಸಾಂಗ್ ಅಫ್ಕೋರ್ಸ್ ಇನ್ಸ್ಟಾ ಮತ್ತು ಫೇಸ್ಬುಕ್ಕು ಟ್ವಿಟರಲ್ಲಿ ಟ್ರೆಂಡಿಂಗ್ ಆಗೋದು ಸಹಜ. ಆದರೆ ಆ ಸಾಂಗ್ನ ಲಿರಿಕ್ಸ್ ಇದೆಯಲ್ಲ, ಅದು ಕೂಡ ಈಗ ಟ್ರೆಂಡಿಂಗ್ನಲ್ಲಿರುವಂಥದ್ದು. ಹೀಗಾಗಿನೇ ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಖುಷಿ ಆಗುತ್ತೆ ನಮ್ಮ ಕನ್ನಡದ ಒಂದು ಸಾಂಗು ಈ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗಿರುವಂಥದ್ದು. ಅಫ್ಕೋರ್ಸ್ ಹಿತ್ತಲಾಗ ಕರಿಬೇಡ ಮಾವ ಅದು ಟ್ರೆಂಡ್ ಆಗಿತ್ತು, ಈ ಮಟ್ಟಿಗೆ ಟ್ರೆಂಡ್ ಆಗಿರಲಿಲ್ಲ. ಜೊತೆಗೆ ನಿಮ್ಮ ಸಾಲುಗಳು ಏನಿದೆ ಈ ಒಂದು ಸಾಂಗ್ನಲ್ಲಿ, ಅದ್ರ ಬಗ್ಗೆ ಎಲ್ಲ ಕಡೆಯಿಂದನೂ ಮೆಚ್ಚುಗೆ ಕೇಳಿ ಬರ್ತಿರೋವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲಿ ನೋಡಿದ್ರು ಜೇನ ಧ್ವನಿಯೋಳೆ ಅದೇ ಸಾಲುಗಳು ನಾವು ನೋಡ್ತಾ ಇರುವಂಥದ್ದು. ತುಂಬ ಖುಷಿ ಆಗ್ತಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ, ಡೆಫಿನೆಟಾಗಿ ಖುಷಿ ಆಗೇ ಆಗುತ್ತೆ. ಯಾಕೆಂದರೆ ಪ್ರತಿ ಹಾಡು ಇದು ಚೆನ್ನಾಗಿ ಆಗಬೇಕು ಅಂತಲೇ ಬರಿತೀವಿ. ಇದು ಒಂಥರ ಏನು ಕಾಡ್ಗಿಚ್ಚು ಅಂತೀವಲ್ಲ, ಹಾಗೆ ಈ ಹಾಡು ಇಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ ನಮ್ಗೆ ಅನಿಸಿತ್ತು. ಬಟ್ ಇಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಆಮೇಲೆ ವಿಶೇಷವಾಗಿ ಸಾಲುಗಳನ್ನು ಎಲ್ಲರೂ ಹೇಳ್ತಿದ್ದಾರೆ. ನಾನು ಈ 10 ದಿವಸದಲ್ಲಿ, ಇವತ್ತಿಗೆ 10ನೇ ದಿವಸ ಇರ್ಬೋದು ಅದು ಆಡಿಯೋ ರಿಲೀಸ್ ಆಗಿ ಆ ಹಾಡು, ಈ 10 ದಿವಸದಲ್ಲಿ ಕನಿಷ್ಠ 1000ಕ್ಕೂ ಹೆಚ್ಚು ವಿಡಿಯೋಗಳನ್ನು ನನಗೆ ಕಳಿಸಿದ್ದಾರೆ. ನನಗೆ ಪರಿಚಯ ಇರೋರು ಯಾವುದೋ ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ, ಅಂದರೆ ರೀಲ್ಸ್ ಮಾಡಿ ಕಳಿಸಿರೋದು. ಒಂದು ದಿನಕ್ಕೆ 65,000, ನೆಕ್ಸ್ಟ್ ಡೇ 85,000 ರೀಲ್ಸ್ ಆಗಿರುವಂಥ ಕನ್ನಡದ ಏಕೈಕ ಗೀತೆ ಇದು. ಒಂದೇ ದಿನಕ್ಕೆ 85,000 ರೀಲ್ಸ್. ಇದು ಎಲ್ಲ ಆರ್ಗ್ಯಾನಿಕ್ ರೀಲ್ಸು. ಅದು ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತಿದೆ. ಆಮೇಲೆ ಸಾವಿರಾರು ಮೆಸೇಜ್ಗಳು ಎಲ್ಲ ಯೂಟ್ಯೂಬಲ್ಲಾಗಲಿ, ನನ್ನ ಇದರಲ್ಲಾಗಲಿ, ನನ್ನ ಟ್ವಿಟರ್ ಆಗಲಿ ಆ್ಯಂಡ್ ನನ್ನ ಮೇಲ್ಗಾಗಲಿ, ನನ್ನ ವಾಟ್ಸಪ್ಗಾಗಲಿ ಸಾವಿರಾರು ಮೆಸೇಜ್ಗಳು. ತುಂಬ ಖುಷಿಯಾಗುತ್ತೆ. ಸರ್, ಈ ಥರ ಸಾಂಗ್ಸ್ಗಳು ಟ್ರೆಂಡ್ ಆದಾಗ ಅಫ್ಕೋರ್ಸ್ ಲಿರಿಕ್ಸ್ ರೈಟರ್ಗೆ ಮೆಚ್ಚುಗೆ ಸಿಗೋದು ತೀರಾ ಕಡಿಮೆ. ಸಾಂಗ್ಗೆ ಹೋಗ್ಬಿಡುತ್ತೆ, ಸಂಗೀತ ನಿರ್ದೇಶಕರಿಗೆ ಹೋಗ್ಬಿಡುತ್ತೆ ಕ್ರೆಡಿಟ್ ಎಲ್ಲ. ಆದರೆ ನಾವು ಹುಡುಕ್ತಾ ಇದ್ದೀವಿ ಯಾರಪ್ಪ ಈ ಥರದ್ದು ಸಾಹಿತ್ಯವನ್ನು ಬರೆದಿರೋರು ಅಂತ ಹೇಳ್ಬಿಟ್ಟು. ಆ ಸಾಹಿತ್ಯ ಹಿಂದಿರೋ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳೋದಾದರೆ ಸರ್, ಈಗ ಜೇನ ಧ್ವನಿಯೋಳೆ ಮೀನ ಕಣ್ಣೋಳೆ ಅಂತ ಬರೆದಿದ್ದೀರ. ಹೆಂಗೆ ಬಂತು ಸರ್ ಅದು ಸಾಹಿತ್ಯ ಅಂತ ಹೇಳ್ಬಿಟ್ಟು? ಜೊತೆಗೆ ಎಲ್ಲ ಹುಡುಗರು ಹೇಳ್ತಾವ್ರೆ ನಮ್ಮ ಹುಡುಗಿಗೆ ಕಳಿಸ್ತೀವಿ ಆ ಸಾಹಿತ್ಯನ ಅಂತಂದೇಳಿ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಹುಡುಗಿ ಕಳಿಸಿ ನನಗೆ ಅದನ್ನು ಕಾಪಿ ಹಾಕ್ತಾ ಇದ್ದಾರೆ, ನೋಡಿ ನಮ್ಮ ಹುಡುಗಿ ಹಿಂಗೆ ಕಳಿಸ್ತೆ ಅಂತ. ಸೊ ಅದು ಏನಂದರೆ, ಇದೇನು ತುಂಬ ಅದ್ಭುತವಾದಂಥ ಹೊಸ ಇನ್ವೆಷನ್ ಏನಿಲ್ಲ ಅದರಲ್ಲೇನೋ ಒಂದು ಹೊಸದೇನೋ ಹುಡುಕಿ ಬರೆದಿದ್ದೀನಿ ಅಂತಿಲ್ಲ. ಕೆಲವು ಹೊಸ ವಿಷಯ ಇದೆ ಅದರಲ್ಲಿ, ಅದನ್ನು ಗುರುತಿಸಿದ್ದಾರೆ ತುಂಬ ಜನ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯು, ಎಷ್ಟೋ ಜನ್ಮಗಳ ಏನು ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು, ಗಂಗಾವತಿ, ಈ ತುಂಗಾವತಿ, ಇವೆಲ್ಲ ಹೊಸದಾಗಿ ಕೇಳಿಸಿದೆ ಜನಕ್ಕೆ, ಹೊಸದು ಇದಿಷ್ಟು ಈ ಥರದ ಹೊಸ ಪ್ರಯೋಗ. ಮತ್ತು ನನಗೆ ಈ ಹಾಡಿನ ಜವಾಬ್ದಾರಿ ಜಾಸ್ತಿ ಯಾಕೆ ಈ ಹಾಡು ನನಗೆ ಅಂತಂದರೆ, ಶ್ರೀನಿವಾಸ ರಾಜ್ ಅವರ ಇಲ್ಲಿ ತನಕ ಅವರು ಮಾಡಿರುವಂಥ ಸುಮಾರು 6-7 ಸಿನಿಮಾದ ಎಲ್ಲ ಹಾಡುಗಳು ನಾನೇ ಬರೆದಿದ್ದೀನಿ. ಅದು ದಂಡುಪಾಳ್ಯ ಆಗ್ಬೋದು, ಅದರ ಹಿಂದೆ ನನ್ನವನು ಆಗ್ಬೋದು, ಕೋಟೆ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಬಹುತೇಕ ಹಾಡು ನಾನು ಬರೆದಿದ್ದೀನಿ. ಏನು ನನಗೊಂದು ವಿಶೇಷ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ಶ್ರೀನಿವಾಸ ರಾಜ್ ಅವರ ಮಾತೃಭಾಷೆ ತೆಲುಗು, ಕನ್ನಡ ಮಾತಾಡ್ತಾರೆ, ಸ್ವಲ್ಪ ಏನು ಮುರುಕು ಕನ್ನಡ ಅಂತ ಹೇಳ್ಬೋದು. ಅವ್ರಿಗೆ ಸಾಹಿತ್ಯದ ಇದಿಲ್ಲ, ಅಂದರೆ ಕನ್ನಡ ಸಾಹಿತ್ಯದ ಬಗ್ಗೆ ಪದಗಳು ನಾನೇನು ಬರೆದ್ರು ಅವ್ರಿಗೆ ಗೊತ್ತಾಗಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಪ್ರತಿ ಸಲ ನನಗೆ ಗೊತ್ತಿಲ್ಲ, ಇದು ಸಿಚುವೇಶನ್ನು, ನಾನೇನು ಕರೆಕ್ಷನ್ ಕೇಳೋಕ್ಕೆ ನನಗೆ ಗೊತ್ತಿಲ್ಲ, ಕರೆಕ್ಷನ್ ಕೇಳೋದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತ, ನನಗೆ ಗೊತ್ತಿಲ್ಲ, ಸೊ ನೀವೇ ಇದರ ಜವಾಬ್ದಾರಿ ತೊಗೋಬೇಕು ಅಂತ. ಹಾಗಾದಾಗ ಏನಾಗುತ್ತೆ ಅಂದರೆ, ನಮ್ಗೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಅವ್ರ ಕೆಲಸನೂ ನಾವೇ ಮಾಡಬೇಕಾಗುತ್ತೆ. ಏನಾದ್ರು ಕರೆಕ್ಷನ್ ಅನಿಸಿದ್ರೆ ನಾನೇ ಕರೆಕ್ಟ್ ಮಾಡ್ಕೋಬೇಕು ಅದು. ಮತ್ತು ಈ ಹಾಡು ಅವ್ರ ಸಿಚುವೇಶನ್ ಹೇಳಿದಾಗ
ಆ ಸಿಚುವೇಶನ್ನ ಮೈಂಡಲ್ಲಿ ಇಟ್ಕೊಂಡು ಬರೆಯುವಂಥ ಒಂದು ಭಾಳ ಸಿಂಪಲ್ ಆದಂಥ ಹೊಸ ಸಿಚುವೇಶನ್ ಅಂತ ಏನಲ್ಲ ಇದು. ಒಂದು ಹೀರೋಯಿನ್ನ ಅವನು ನೋಡ್ತಾನೆ, ನೋಡಿದ ಕೂಡಲೇ ಅವಳನ್ನ ನೋಡಿ ಇಂಪ್ರೆಸ್ ಆಗುತ್ತೆ, ಲವ್ ಅಟ್ ಫಸ್ಟ್ ಸೈಟ್ ಥರ. ಅಲ್ಲಿಂದ ಹಾಡು ಶುರು ಆಗುತ್ತೆ. ಸೊ ಹೇಗಿರ್ಬೇಕು ಹಾಡು, ಆಗ ಬರೆದಂಥ ಗೀತೆ. ಸೊ ಎಷ್ಟು ಸಾಧ್ಯವೋ ಅಷ್ಟು ಪೊಯೆಟಿಕ್ಕಾಗಿ ಬರೀಬೇಕು ಅನ್ನೋದು ನನಗೆ. ಯಾಕೆಂದರೆ ವಿಶೇಷವಾಗಿ ಗಣೇಶ್ಗೆ ಅಂದಾಗ ಒಬ್ಬೊಬ್ಬ ಹೀರೋಗೆ ನಾವು ಒಂದೊಂದು ಥರದ ಪ್ರಯೋಗ ಮಾಡ್ತಿರ್ತೀವಿ. ಈಗ ದರ್ಶನ್ ಅಂದರೆ ಬೇರೆ, ಸುದೀಪ್ ಅಂದರೆ ಬೇರೆ, ಅಪ್ಪು ಅವ್ರದ್ದು ಬೇರೆ, ಶಿವಣ್ಣ ಅವ್ರಿಗೆ ಬೇರೆ. ಅವರವರ ಇಮೇಜ್ಗಳು ಮತ್ತು ಅವ್ರ ಸ್ಕ್ರೀನ್ ಮೇಲೆ ಯಾವ ಥರದ ಪದ ಹಾಡಿದ್ರೆ ನಮಗೆ ನೋಡುಗರಿಗೆ ಚೆನ್ನಾಗಿ ಅನಿಸುತ್ತೆ, ಇದೆಲ್ಲ ಯೋಚನೆ ಮಾಡ್ತೀವಿ. ಸೊ ಗಣೇಶ್ ಅಂದ ತಕ್ಷಣವೇ ಗಣೇಶ್ದು ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಸಣ್ಣ ಸಣ್ಣ ಆ ಎಕ್ಸ್ಪ್ರೆಷನ್ಗಳು ಅವು ತುಂಬ ಚೆಂದ ಕಾಣುತ್ತೆ. ಶುದ್ಧ ಕನ್ನಡದಲ್ಲಿ ಬರೆದ್ರೆ ಇನ್ನೂ ಚೆಂದ ಇರುತ್ತೆ ಅಂಥೇಳಿ ಇದನ್ನು ಪ್ರಯತ್ನಪಟ್ಟೆ. ಇಷ್ಟು ದೊಡ್ಡ ಹಿಟ್ ಆಗಿದೆ, ಅದು ಖುಷಿ.